ಸೂಪರ್ ಪ್ರೈಮ್ ಎಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನ ನಿಮಗೆ ಮೊದಲಿಗೆ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಕೂಡಿ ಕಳೆದು ಕಡೆಗೂ ಹೈಕಮಾಂಡ್ 19 ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ಇನ್ನು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಖುಷಿಯಾಗಿದ್ದಾರೆ. ಮಂತ್ರಿ ಸ್ಥಾನ ವಂಚಿತರು ಸಿಟ್ಟು ಬೇಸರ ಹೊರಹಾಕ್ತಾ ಇದ್ದಾರೆ. ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ನಾಳೆಯೂ ಪ್ರತಿಭಟನೆಗಳು ಜೋರಾಗುವ ಸಾಧ್ಯತೆಗಳಿವೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಹಿಳಾ ಮಂತ್ರಿನೇ ಇಲ್ಲ. ಗಾಯತ್ರಿ ಶಾಂತಿಗೌಡ ಅವರ ಹೆಸರು ಫೈನಲ್ ಆಗಿದ್ರು ಕಡೆ ಕ್ಷಣದಲ್ಲಿ ಅವರ ಹೆಸರನ್ನ ಪಟ್ಟಿಯಿಂದ ಕೈಬಿಡಲಾಯಿತು. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸಿಟ್ಟು ಅಂತ ಹೇಳಲಾಗಿದೆ. ಇನ್ನು ಬಿಹಾರದ ಬಂಕಿಪುರ 30 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ನಿತಿನ್ ನಬೀನ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ತಂದಂತಹ ಕ್ಷೇತ್ರ ಇದು. ಆದ್ರೆ ಇವತ್ತು ಜನಸ್ವರಾಜ್ ಪಕ್ಷ ಗೆದ್ದಿದ್ದು ಬಿಜೆಪಿಗೆ ಅಲ್ಲಿ ಸೋಲಾಗಿದೆ. ರಾಜ್ಯದಲ್ಲಿ ಮಳೆ ಬರ್ತಾ ಇಲ್ಲ ಅಂತ ಮಾಡಿದ ಪೂಜೆ ಪುನಸ್ಕಾರಗಳು ಅಷ್ಟಿಷ್ಟಲ್ಲ. ಈಗ 3 ದಿನದಿಂದ ಮಳೆ ಜೋರಾಗಿದ್ದು ಕರಾವಳಿ ಮಲೆನಾಡಲ್ಲಿ ಅನಾಹುತ ಸೃಷ್ಟಿಸಿದೆ. ಇನ್ನೊಂದು ಕಡೆ ಜಲಾಶಯಗಳಿಗೂ ಕೂಡ ಜೀವಕಳೆ ಬರ್ತಾ ಇದೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಸಮಾಧಾನ, ಆಕ್ರೋಶ, ಬೇಸರ, ಪ್ರತಿಭಟನೆ ಇವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಕಳೆದ 50 ದಿವಸಕ್ಕೂ ಹೆಚ್ಚು ಕಾಲದಿಂದ ಕಾಯ್ತಾ ಇದ್ದಂತಹ ಸಂಪುಟ ವಿಸ್ತರಣೆ, ಇನ್ಫ್ಯಾಕ್ಟ್ ಇವತ್ತಿಗೆ ಕರೆಕ್ಟಾಗಿ 60 ದಿವಸ ಆಯಿತು. 60 ದಿವಸದ ನಂತರ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗಿದೆ. ಶಿವಕುಮಾರ್ ಅವರ ಸೇನಾಪಡೆ ರಚನೆಗೊಂಡಿದೆ. ಜಾತಿವಾರು, ಸಮುದಾಯವಾರು, ಜಿಲ್ಲಾವಾರು ಹೀಗೆ ಬಹಳಷ್ಟು ಲೆಕ್ಕಾಚಾರಗಳ ಆಧಾರದ ಮೇಲೆ ಕರ್ನಾಟಕದಲ್ಲಿ ಎಲ್ಲ ವರ್ಗದವರಿಗೂ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೂತನ ಸಂಪುಟವನ್ನು ರಚಿಸಲಾಗಿದೆ. ವಿಶೇಷವಾಗಿ ಹೊಸಬರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು, ಅಂದರೆ ಇದುವರೆಗೆ ಮಂತ್ರಿಗಳಾಗದೇ ಇರುವಂಥವ್ರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಒಂದೇ ಒಂದು ಸ್ಥಾನವನ್ನು ಖಾಲಿ ಉಳಿಸಿಕೊಂಡು 19 ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು, ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು, ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. ಅಳೆದು ತೂಗಿ 19 ಶಾಸಕರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿ ಶಾಸಕ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಮಗ ಡಾಕ್ಟರ್ ಅಜಯ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದರು. ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಎಲ್ಲರೂ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಅವಕಾಶ ಸಿಕ್ಕಿದೆ. ಇವಾಗ ಸ್ವಲ್ಪ ಎಲ್ಲ ಒಳ್ಳೆ ರೀತಿಯಿಂದ ನಾವು ಬಂದಿದ್ದೀವಿ, ಕೆಲಸ ಮಾಡೋಣ. ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕ ಮಾಗಡಿಯ ಬಾಲಕೃಷ್ಣ ನೂತನ ಸಚಿವರಾದರು. ಮಾಗಡಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಬಾಲಕೃಷ್ಣಗೆ ಮಂತ್ರಿ ಪದವಿ ಒಲಿದು ಬಂದಿದೆ. ಐದನೇ ಬಾರಿ ಶಾಸಕ ನಾನು. ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ಅವರು ಮತ್ತು ಹೈಕಮಾಂಡ್ ವಿಶ್ವಾಸ ಇಟ್ಟು ತಾಲೂಕಿನಲ್ಲಿ ಮಾತ್ರ ಸೇವೆ ಮಾಡ್ತಾ ಇದೆ. ಈಗ ರಾಜ್ಯದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅವರು ಸುಮಾರು ವರ್ಷದ ಅವರ ದುಡಿಮೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ. ಅಂದರೆ ಅವರು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದರು. ಈ ಥರ ದಿನ ಅವರಿಗೆ ಇವತ್ತು ನಮ್ಮ ಮಿನಿಸ್ಟ್ರಿಗಿರಿ ಸಿಕ್ಕಿದೆ. ಅವರ ಹಾರ್ಡ್ ವರ್ಕಿಗೆ ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು, ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತೀನಿ. ಮಾಯಕೊಂಡ ಶಾಸಕ ಮೊದಲ ಬಾರಿಗೆ ಗೆದ್ದಿರುವ ಕೆ.ಎಸ್. ಬಸವಂತಪ್ಪ ಡಿ.ಕೆ.ಶಿ ಸಂಪುಟ ಸೇರಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮತ್ತು ನಮ್ಮ ಮತದಾರರ ಒಂದು ಶ್ರೇಯಸ್ಸಿಗೆ ಅದು ಸಲ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹೊಸಬರಿಗೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಕೊಟ್ಟರಲ್ಲ, ಆಗ ನಮಗೆ ಒಂದು ಸ್ವಲ್ಪ ಭರವಸೆ ಮೂಡ್ತು.
ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಶಾಸಕ ಕೆಎನ್ ಚಲುವರಾಯ ಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ಆಡಳಿತ ಮತ್ತು ಜನರ ಸಮಸ್ಯೆ ಮತ್ತು ಪಕ್ಷದ ದೃಷ್ಟಿಯಿಂದ ಒಂದು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮಗೆ ಮುಖ್ಯಮಂತ್ರಿಗಳು ಭರವಸೆ ಇಟ್ಟು ಕೊಟ್ಟಿರೋದ್ರಿಂದ ಅವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಸೆ. ಬೆಳಗಾವಿ ಜಿಲ್ಲೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ದಾವಣಗೆರೆ ಉತ್ತರ ಶಾಸಕ ಎಸ್ ಮಲ್ಲಿಕಾರ್ಜುನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮಂಕಾಳ ವೈದ್ಯ ಅವರನ್ನ ಲಿಸ್ಟ್ನಿಂದ ಬಿಟ್ಟು ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನಗೆ ಸ್ಥಾನ ನೀಡಲಾಗಿದೆ. ಇನ್ನು ಎಸ್ಟಿ ಸಮುದಾಯದಿಂದ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಹೈಕಮಾಂಡ್ ಅವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಬಹಳ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೊಂಡು ನನ್ನನ್ನು ಮರುಸೇರ್ಪಡೆ ಮಾಡಿದ್ದಾರೆ. ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಕೂಡ ಡಿ.ಕೆ. ಶಿವಕುಮಾರ್ ಸಂಪುಟ ಸೇರಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಇದೊಂದು ಜನಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇಂದು ಹೆಚ್ಚಿನ ಅವಕಾಶ ಸಿಕ್ಕಿದೆ. ಇದನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಡಿ.ಕೆ. ಶಿವಕುಮಾರ್ ಸಂಪುಟ ಸೇರಿದ್ದಾರೆ. I don't have any words to tell. Very hard working, very responsible person and very honest. I am really proud of him as my son-in-law. ಇನ್ನು ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಕಲಘಟಗಿ ಶಾಸಕ ಸಂತೋಷ್ ಲಾಡ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹೊಸ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕನಕಗಿರಿ ಶಾಸಕ ಶಿವರಾಜ ತಂಗಡಗಿ ಹೊಸ ಸಚಿವರಾದರು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ವಿಜಯಾನಂದ ಕಾಶಪ್ಪನವರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಮಾಜವನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತ ಒಂದು ಕುಟುಂಬ ಯಾವುದಾದಿದ್ರೆ ಅದು ಕಾಶಪ್ಪನವ್ರ ಕುಟುಂಬ ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಇವತ್ತು ನಮ್ಮ ವರಿಷ್ಠರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಕೊನೆಯವರಾಗಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಮಧ್ಯೆ ಹೊಸ ಸಚಿವರುಗಳ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಚಿವರಾಗುತ್ತಲೇ ಮಳವಳ್ಳಿಯ ಅನಂತರಾಮ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸಚಿವರಾಗಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು ಅಭಿಮಾನಿಗಳು. ರಿಜ್ವಾನ್ ಅರ್ಷದ್ ಸಚಿವರಾಗುತ್ತಲೇ ಮೈಸೂರಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪುಟ್ಟರಂಗ ಶೆಟ್ಟಿ ಪ್ರಮಾಣ ವಚನ ಸ್ವೀಕಾರವಾಗುತ್ತಲೇ ಚಾಮರಾಜನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸಚಿವರಾಗಿ ಲಕ್ಷ್ಮಣ ಸವದಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಲೇ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಇತ್ತು. ಸಚಿವರಾಗಿ ಶಿವಲಿಂಗೇಗೌಡ ಪ್ರಮಾಣ ವಚನ ಸ್ವೀಕರಿಸುತ್ತಲೇ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಚಿವ ಸ್ಥಾನಗಳ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಅಧ್ಯಕ್ಷ, ಉಪಾಧ್ಯಕ್ಷ, ಸಭಾಪತಿ, ಉಪಸಭಾಪತಿಗೆ ಹುದ್ದೆಗಳಿಗೂ ಕೂಡ ಈಗಾಗಲೇ ಕಾಂಗ್ರೆಸ್ನವರು ಹೆಸರುಗಳನ್ನು ಘೋಷಿಸಿದ್ದಾರೆ. ಹೀಗೆ ಇವೆಲ್ಲವನ್ನು ಸೇರಿಸಿದಾಗ ಸಂಪುಟ ದರ್ಜೆಯಲ್ಲಿ ಒಟ್ಟು 38 ಸ್ಥಾನ ಆಗುತ್ತೆ. 34 ಮಂತ್ರಿ, 33 ಮಂದಿ ಮಂತ್ರಿಗಳು, ಒಬ್ಬರು ಮುಖ್ಯಮಂತ್ರಿ, ಜೊತೆಗೆ ಈ 4 ಸ್ಥಾನ, ಒಟ್ಟು 38 ಸ್ಥಾನ ಆಗುತ್ತೆ. ಇದರಲ್ಲಿ 37 ಸ್ಥಾನಗಳು ಈಗಾಗಲೇ ಭರ್ತಿಯಾಗಿರುವಂಥದ್ದು. ಇವರಲ್ಲಿ ಲಿಂಗಾಯತರು, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡುವ ಕೆಲಸವನ್ನು ಸರ್ಕಾರ ಮಾಡಿದೆ, ಕಾಂಗ್ರೆಸ್ನವರು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಹೇಗಿದೆ ಶಿವಸೇನೆ ಅಂತ ಹೇಳಿ. ಇಲ್ಲಿರುವಂಥ ಪ್ರಾತಿನಿಧ್ಯ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂಥವರು 7 ಮಂದಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಮೊದಲ ಬಾರಿಗೆ ಸಚಿವರಾದಂಥವರು ಬಸವಂತಪ್ಪ ಅವರಂತೂ ಮೊದಲ ಬಾರಿಯ ಶಾಸಕ ಕೂಡ. ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಶಿವಲಿಂಗೇಗೌಡ, ಎಸ್.ಸಿ. ಬಾಲಕೃಷ್ಣ ಮತ್ತು ವಿಜಯಾನಂದ ಕಾಶಪ್ಪನವರು, ಹೀಗೆ 7 ಮಂದಿ. ಇನ್ನು ಲಿಂಗಾಯತ ಸಮುದಾಯದಿಂದ ಒಟ್ಟು 7 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರಲ್ಲಿ ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರು, ಎಸ್ ಮಲ್ಲಿಕಾರ್ಜುನ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಇವರುಗಳು ಸೇರಿಕೊಂಡಿದ್ದಾರೆ. ಇನ್ನು ಎಸ್.ಸಿ. ಸಮುದಾಯಕ್ಕೆ ಕೊಟ್ಟಿರುವಂತಹ ಸಚಿವ ಸ್ಥಾನ 7, 3 ಎಸ್.ಸಿ. ಬಲಗೈಗೆ ಕೊಟ್ಟರೆ 2 ಸ್ಥಾನಗಳನ್ನು ಎಸ್.ಸಿ. ಎಡಗೈಗೆ ನೀಡಲಾಗಿದೆ. ಒಂದು ಬಂಜಾರ ಸಮುದಾಯಕ್ಕೆ ಮತ್ತಿನ್ನೊಂದು ಭೋವಿ ಸಮುದಾಯಕ್ಕೆ. ಇದು ರಾಜ್ಯದಲ್ಲಿ ಭಾಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. ಎಸ್.ಸಿ. ಸಮುದಾಯಕ್ಕೆ ಕೊಟ್ಟಿರುವಂತಹ ಪ್ರಾತಿನಿಧ್ಯ. ಇನ್ನು ಹಿಂದುಳಿದ ವರ್ಗದವರಿಗೆ
7 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 5 ಮಂತ್ರಿ ಸ್ಥಾನ ಇದರಲ್ಲಿ ನೀಡಲಾಗಿದ್ದು 2 ಸದನಗಳ ಉಪಸಭಾಪತಿ ಸ್ಥಾನಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಇನ್ನು ಒಕ್ಕಲಿಗರು ಈ ಸರ್ಕಾರದಲ್ಲಿ 5 ಮಂದಿ ಈಗ ಮುಖ್ಯಮಂತ್ರಿ ಸೇರಿದಂಗೆ ಒಟ್ಟು 5 ಮಂದಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಸ್ವಾಮಿ, ಎಸ್ ಸಿ ಬಾಲಕೃಷ್ಣ, ಶಿವಲಿಂಗೇಗೌಡ, ಕೃಷ್ಣ ಬೈರೇಗೌಡ, ಹಾಗೆಯೇ ಅಲ್ಪಸಂಖ್ಯಾತ ಸಮುದಾಯದಿಂದ 5 ಇದ್ದಾರೆ. ಇದರಲ್ಲಿ 3 ಮುಸ್ಲಿಂ ನಾಯಕರುಗಳು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಜಮೀರ್ ಅಹಮದ್ ಖಾನ್, ರಿಜ್ವಾನ್ ರಶೀದ್ ಮತ್ತು ಈಗಾಗಲೇ ಇರುವಂತಹ ಯು ಟಿ ಖಾದರ್. ಹಾಗೆಯೇ ಮುಸ್ಲಿಂ ನಾಯಕರಲ್ಲಿ ಒಬ್ಬರಿಗೆ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನವನ್ನು ಕೊಡಲಾಗಿದೆ. ಆ ಮೂಲಕ ಅವರನ್ನು ಕೂಡ ಗೌರವಿಸುವಂತಹ ಕೆಲಸವನ್ನು ಮಾಡಿದರು. ಮತ್ತು ಕ್ರೈಸ್ತ ಸಮುದಾಯದಿಂದ 1 ಸಚಿವರಾಗಿದ್ದಾರೆ. ಹಾಗೆಯೇ ಎಸ್ ಟಿಯಿಂದ 3 ಸಚಿವರಿದ್ದಾರೆ. 15 ಶಾಸಕರಲ್ಲಿ 3ರಿಗೆ ಈ ಸ್ಥಾನವನ್ನು ಕೊಡುವಂತಹ ಕೆಲಸವನ್ನು, ಅದರಲ್ಲಿ 2 ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ರೆಡ್ಡಿ ಸಮುದಾಯದಿಂದ 1 ಮಂತ್ರಿ ಆಗಿರುವಂಥದ್ದು ಹಾಗೂ ಇನ್ನೊಬ್ಬರು ಸ್ಪೀಕರ್ ಆಗಿರುವಂಥದ್ದು. ಹೀಗೆ ಇನ್ನು ಅಲ್ಪಸಂಖ್ಯಾತ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಇವೆಲ್ಲವನ್ನು ಕೂಡ ನಾವು ತೆಗೆದುಕೊಂಡಾಗ ಒಟ್ಟು ಸಿಕ್ಕಿರುವಂತಹ ಪ್ರಾತಿನಿಧ್ಯ ಅಂದರೆ ಅಹಿಂದ ವರ್ಗಗಳಿಗೆ ಸಿಕ್ಕಿರುವಂಥ ಒಟ್ಟು ಪ್ರಾತಿನಿಧ್ಯ 24. 38 ಪ್ರಮುಖ ಹುದ್ದೆಗಳಲ್ಲಿ 24 ಜನರಿಗೆ ಸ್ಥಾನಮಾನವನ್ನು ಕೊಡುವಂತಹ ಕೆಲಸವನ್ನು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮಾಡಿದ್ದಾರೆ. ಒಂದೇ ಒಂದು ಸ್ಥಾನವನ್ನು ಮಾತ್ರ, ಮಂತ್ರಿ ಸ್ಥಾನವನ್ನು ಮಾತ್ರ ಖಾಲಿಗೊಳಿಸಿಕೊಂಡು ಉಳಿದಂತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಪರಿಪೂರ್ಣ ಆಗಿದೆ. ಆದರೆ ಒಬ್ಬ ಮಹಿಳಾ ಮಂತ್ರಿಯೂ ಕೂಡ ಈ ಒಂದು ಶಿವಸೈನ್ಯದಲ್ಲಿ ಇಲ್ಲ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸಿಟ್ಟು ಅಂತ ಕೂಡ ಹೇಳಲಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಹೋಗಿರಲಿಲ್ಲ. ಇವತ್ತೇನು ಹೈಕಮಾಂಡ್ ಅವರು ಕೊಟ್ಟಿರುವಂತಹ ಮೊದಲ ಪಟ್ಟಿ ಏನಿತ್ತು ಅದರಲ್ಲಿ ವಿಧಾನ ಪರಿಷತ್ ಸದಸ್ಯೆ, ಮೊನ್ನೆಯಷ್ಟೇ ವಿಧಾನ ಪರಿಷತ್ತಿನ ಫಲಿತಾಂಶ ಅಂದರೆ ಕೋರ್ಟ್ ಮೂಲಕವಾಗಿ ಚಾಲೆಂಜ್ ಮಾಡಿ ಆ ಫಲಿತಾಂಶದಲ್ಲಿ ಗೆದ್ದಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಈ ಬಾರಿ ಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಪಟ್ಟಿಯಲ್ಲಿ ಹೇಳಲಾಗಿತ್ತು. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಾಯತ್ರಿಯವರನ್ನು ಆಯ್ಕೆ ಮಾಡಿದ್ದಕ್ಕೆ ಸಿಟ್ಟಿಗಿದ್ರು. ಹೀಗಾಗಿ ಮತ್ತೆ ಪಟ್ಟಿ ಬದಲಾವಣೆ ಮಾಡಿದಂತಹ ಹೈಕಮಾಂಡ್ ನಾಯಕರು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈಬಿಟ್ಟಿದ್ದಾರೆ. ಆದರೆ ಗಾಯತ್ರಿಯವರ ಬದಲಿಗೆ ಸಿದ್ದರಾಮಯ್ಯನವರು ಸೂಚಿಸಿದ್ದ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೆ ಮುನಿಸು ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಸೂಚಿಸಿದ್ದ ಹಲವು ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ. ಮತ್ತು ವಿಶೇಷವಾಗಿ ಅವರದೇ ಸಮುದಾಯ ಅಂದರೆ ಕುರುಬ ಸಮುದಾಯ ಮತ್ತು ಹಿಂದುಳಿದ ವರ್ಗಗಳ ಶಾಸಕರುಗಳ ಹೆಸರು ಸೇರ್ಪಡೆ ಸಂದರ್ಭದಲ್ಲಿ ತಮ್ಮನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ MLC ಮತ್ತು ಕುರುಬ ಕೋಟಾದಡಿ ಯತೀಂದ್ರ ಅವರನ್ನು ಈಗಾಗಲೇ ಮಂತ್ರಿಯನ್ನಾಗಿ ಮಾಡಲಾಗಿದೆ. ಆದರೆ ಗಾಯತ್ರಿಯವರನ್ನು ಕೂಡ ಮತ್ತೆ ಮಂತ್ರಿ ಮಾಡಿದರೆ ಅವರು ಕೂಡ MLC ಆಗಿಯೇ ಇರ್ತಾರೆ. ಅದರ ಬದಲಿಗೆ ಅವರಾದ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು. ಗಾಯತ್ರಿಯವರ ಹೆಸರು ಬೇಡ ಅಂತೇಳಿ 3 ದಿವಸದ ಹಿಂದೆ ಅವರು ವರಿಷ್ಠರಿಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರಂತೆ. ಅವರು ಭಾಳ ಮುಖ್ಯವಾಗಿ ಗಾಯತ್ರಿಯವರ ಬದಲು ಬ್ಯಾಡಗಿ ಶಾಸಕರಾಗಿರ್ತಕ್ಕಂತಹ ಬಸವರಾಜ ಶಿವಣ್ಣನವರವ್ರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಅವಕಾಶವನ್ನು ಕೊಡಬೇಕು ಅಂತ ಹೇಳ್ಕೊಂಡು ಕೇಳಿದರು. ಮಂತ್ರಿ ಸ್ಥಾನ ಕೊಡೋದಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಸುರ್ಜೇವಾಲಾ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಮೂಲಕ ಗಾಯತ್ರಿಯವರು ಲಾಬಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ರಾಜ್ಯ ನಾಯಕರನ್ನು ಬಿಟ್ಟು ಹೈಕಮಾಂಡ್ ಅವರನ್ನು ನೇರವಾಗಿ ಸಂಪರ್ಕಿಸಿ ಅದರ ಮೂಲಕವಾಗಿ ಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದರಲ್ಲಿ ಗಾಯತ್ರಿಯವರು ಒಂದು ಹಂತದವರೆಗೆ ಯಶಸ್ವಿಯಾದರು. ಮೊದಲ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸೇರ್ಪಡೆಯಾಗಿತ್ತು. ಇದರಿಂದ ಸಿದ್ದರಾಮಯ್ಯನವರು ಸಿಟ್ಟಾದರು. ಸಿದ್ದರಾಮಯ್ಯನವರು ಸಿಟ್ಟಾಗ್ತಾ ಇದ್ದಂತೆಯೇ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಬ್ಯಾಡಗಿ ಶಾಸಕರಾಗಿರುವಂಥ ಶಿವಣ್ಣನವರ ಅವರ ಹೆಸರನ್ನು ಕೈ ಬಿಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಮಹಿಳಾ ಮಂತ್ರಿಯೊಬ್ಬರಿಗೆ ಅವಕಾಶ ಸಿಗುತ್ತಾ, ಅವರು ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ, ಇದು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಒಂದು 4-5 ದಿವಸ ಅದನ್ನು ಸ್ವಲ್ಪ ಮುಂದೂಡಿದ್ದಾರೆ, ಅದನ್ನು ಮಾಡ್ತಾರೆ. ಅಂದ್ರೆ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಇಲ್ಲ ನನಗೆ ಗೊತ್ತಿಲ್ಲ. ತಮ್ಮ ಹೆಸರಿದ್ದು ಕೂಡ ನೀವು ನನ್ನ ಹೆಸರಿತ್ತು ಆಗಿಲ್ಲ ಅಂತ ಬೇಸರ ಇದ್ದೇ ಇರುತ್ತೆ ಎಲ್ಲರಿಗೂ. ಅದೇ ಥರ ನನಗೂ ಸ್ವಲ್ಪ ಬೇಜಾರಾಗಿದೆ. ನಮಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಹೀಗೆ ಮೊದಲಿಗೆ ಅವರ ಹೆಸರು ಪಟ್ಟಿಯಲ್ಲಿತ್ತು, ನಂತರ ಪಟ್ಟಿಯಿಂದ ಅವರ ಹೆಸರು ಕೈ ಬಿಡಲಾಗಿದೆ. ಇನ್ನು ಯಾರೆಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥವರಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ ಅಂತೇಳಿ ನೋಡ್ತಾ ಹೋದಾಗ ಬಹಳ ಮುಖ್ಯವಾದಂಥ ಹೆಸರು ಅಂತ ಹೇಳಿದರೆ ಅದು HK ಪಾಟೀಲ್ರು, ಗದಗದ ಶಾಸಕರು, ಹಿರಿಯ ನಾಯಕ, ಹಲವು ಬಾರಿ ಮಂತ್ರಿಗಳಾದಂಥವ್ರು, ಸುದೀರ್ಘ ಅವಧಿಯಲ್ಲಿ ಮಂತ್ರಿ ಆದಂಥವ್ರು. ಅವ್ರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರದ ಶಾಸಕರು, KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, 1 ವರ್ಷ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಆರೋಗ್ಯ ಮಂತ್ರಿ ಆಗಿದ್ದಂಥವ್ರು, ಅವ್ರಿಗೂ ಅವಕಾಶ ಸಿಕ್ಕಿಲ್ಲ. ಡಾಕ್ಟರ್ SC ಮಹದೇವಪ್ಪ ಟಿ ನರಸೀಪುರದ ಶಾಸಕರು, ಸಿದ್ದರಾಮಯ್ಯನವರ ವೆರಿ ಕ್ಲೋಸ್ ಏಡ್, ಆದರೆ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮಾಂತರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ
ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಡಾಕ್ಟರ್ MC ಸುಧಾಕರ್ ಅವರು ಚಿಂತಾಮಣಿಯ ಶಾಸಕರು, ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. KN ರಾಜಣ್ಣ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಮಧುಗಿರಿಯ ಶಾಸಕರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಹಾಗೆಯೇ K ವೆಂಕಟೇಶ್ ಪಿರಿಯಾಪಟ್ಟಣದ ಶಾಸಕರು, ಶರಣಬಸಪ್ಪ ದರ್ಶನಾಪುರ ಶಾಪುರದ ಶಾಸಕರು ಮತ್ತು ಶಿವಾನಂದ ಪಾಟೀಲರು ಬಸವನ ಬಾಗೇವಾಡಿಯ ಶಾಸಕರು ಕೂಡ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಇನ್ನು ಮುಧೋಳ ಶಾಸಕರಾಗಿದ್ದಂತಹ ಶಾಸಕರಾಗಿರುವಂತಹ RB ತಿಮ್ಮಾಪುರ ಮತ್ತು ಭಟ್ಕಳದ ಶಾಸಕರಾಗಿದ್ದಂಥ ಮಂಕಾಳ ವೈದ್ಯ ಅವರು ಪಾಪ ಅವರ ಹೆಸರು ಪಟ್ಟಿಯಲ್ಲಿ ಬಂದಿತ್ತು. ಕಡೆ ಕ್ಷಣದಲ್ಲಿ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆಯಲಾಯಿತು. ಇನ್ನು ಬೀದರ್ನ ಶಾಸಕರಾಗಿರುವಂಥ ರಹೀಂ ಖಾನ್ ಹಾಗೂ MLC NS ಬೋಸರಾಜ್ ಅವರ ಹೆಸರು ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತೆಗೆದ ಮೇಲೆ ಬೋಸರಾಜ್ ಅವರ ಹೆಸರಲ್ಲಿ ಬಂದಿತ್ತು. ಆದರೆ ಬೋಸರಾಜ್ ಅವ್ರಿಗೂ ಕೂಡ ಅವಕಾಶವನ್ನು ನಿರಾಕರಿಸಲಾಗಿದೆ. ಅಲ್ಲಿಗೆ ಇವಿಷ್ಟು ಮಂದಿಗೆ ಮಂತ್ರಿ ಭಾಗ್ಯ ಮತ್ತೊಮ್ಮೆ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಹಳಬರು ಹೊಸಬರ ಸಮ್ಮಿಲನದ ಸರ್ಕಾರ ರಚನೆಯಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ ನೂತನ ಸಚಿವರ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊದಲ ಸಂಪುಟ ಸಭೆಯನ್ನು ಸುದೀರ್ಘವಾಗಿ ನಡೆಸಿದ್ದಾರೆ. ಹೊಸ ಸಚಿವರಿಗೆ ಮುಖ್ಯಮಂತ್ರಿಯವರು ಒಂದಷ್ಟು ಕಿವಿಮಾತು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನಿಮಗೆ ಅವಕಾಶ ಕಲ್ಪಿಸಿದೆ, ಯಾವುದೇ ಖಾತೆ ಕೊಟ್ಟರೂ ಚೆನ್ನಾಗಿ ಅದನ್ನು ನಿಭಾಯಿಸ್ತಾ ಹೋಗಬೇಕು. ಉಸ್ತುವಾರಿ ಜಿಲ್ಲೆಯ ಜವಾಬ್ದಾರಿಯನ್ನು ನಾನು ಹಂಚಿಕೆ ಮಾಡ್ತೇನೆ. ಎಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಹೋಗಬೇಕು. ನಿಮ್ಮ ಜಿಲ್ಲೆಯಲ್ಲಿ ಕೆಲವರು ಅಸಮಾಧಾನಗೊಂಡಿದ್ದು ಯಾರ ಬಗ್ಗೆಯೂ ನೆಗೆಟಿವ್ ಹೇಳಿಕೆಯನ್ನು ನೀವು ಯಾರೂ ಕೂಡ ಕೊಡಬಾರ್ದು. ನಿಮ್ಮ ಕೈಲಿ ಅಧಿಕಾರ ಇದೆ ಅಂತೇಳಿ ನೀವೇನೋ ಮಾತಾಡಿದರೆ ಯಾರಿಗೆ ಅಧಿಕಾರ ಸಿಕ್ಕಿಲ್ವೋ ಅವರು ಮತ್ತಷ್ಟು ಬೇಸರಗೊಳ್ತಾರೆ. ಅಸಮಾಧಾನಿತ ಶಾಸಕರೊಂದಿಗೆ ಪಕ್ಷದ ಅಧ್ಯಕ್ಷರು ಮತ್ತು ನಾನು ಮಾತನಾಡಿ ಎಲ್ಲವನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. 2028ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಎಲ್ಲರೂ ಜೊತೆಗೂಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗಬೇಕು ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯುವ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗಬೇಕು ಅಂತ ನಾಳಿದ್ದಿದ್ದೇನೆ, ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ಬೇಕಾದಷ್ಟು ನಿಮಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಟ್ಯಾಕ್ಸ್ ಮೇಲೆ ಯಾವುದೇ ಹೆಸರೆಲ್ಲ ಬಂದಿರ್ಬೋದು. ಅದೆಲ್ಲ ಅದಕ್ಕೂ ಅಲ್ಲ, ನಾನೇನು ಸೈನ್ ಮಾಡಿ ಗೌರವ ಕೊಟ್ಟಿರ್ತೀನಿ, ದಟ್ ಇಸ್ ಓನ್ಲಿ ಫೈನಲ್. ನನಗೇನು ಪಾರ್ಟಿ ಹೈಕಮಾಂಡ್ ನಾನು ಗವರ್ನರ್ ಬರೆದಿದ್ದಿಲ್ಲ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ಗೆ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದೆಯಿಂದನೂ ಜೊತೆಲಿ ಇದ್ದಾರೆ. ಹೀಗೆ ಮುಖ್ಯಮಂತ್ರಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಅಸಮಾಧಾನ ಇಲ್ಲ, ಯಾವುದೇ ಬದಲಾವಣೆಗಳು ಆಗಿಲ್ಲ ಮಂತ್ರಿ ಪಟ್ಟಿಯಲ್ಲಿ. ನೀವು ಏನು ಬೇಕಿದ್ರು ಮಂತ್ರಿ ಪಟ್ಟಿನ ಓಡಿಸ್ಕೊಂಡಿರ್ಬೋದು, ಆದರೆ ಅಂತಿಮವಾಗಿ ನಾನು ಏನು ರಾಜ್ಯಪಾಲರಿಗೆ ಕಳಿಸಿದ್ದೆ ಅದೇ ಮಂತ್ರಿ ಪಟ್ಟಿ ಇತ್ತು, ಅದೇ ಅಧಿಕೃತವಾದಂಥ ಪಟ್ಟಿ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಅದು ಅವರ ಸಮರ್ಥನೆ. ಇನ್ನು ಮಂತ್ರಿ ಸ್ಥಾನ ಸಿಕ್ಕಂತಹ ಕಾಂಗ್ರೆಸ್ ನಾಯಕರು ಖುಷಿಯಾಗಿದ್ದಾರೆ. ಆದರೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂಥೇಳಿ ಕಾದು ಕುಳಿತಿದ್ದಂತಹ ಶಾಸಕರು ಸಿಟ್ಟಿಗೆದ್ದಿದ್ದಾರೆ. ಶಾಸಕ ಸ್ಥಾನಕ್ಕೆ ಒಬ್ಬರು ರಾಜೀನಾಮೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ರಸ್ತೆ ತಡೆ ನಡೆಸುವುದು, ಪ್ರತಿಕೃತಿಗಳನ್ನು ದಹಿಸುವುದು, ಹೀಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಶಾಸಕ ಹಂಪನಗೌಡ ಬಾದರ್ಲಿ, ಹಿರಿಯ ಶಾಸಕರು, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಈಗಾಗಲೇ ಯಶವಂತರಾಯಗೌಡ ಪಾಟೀಲರು ಹೋಗಿ ಮಂತ್ರಿಗಳಾಗಿದ್ದಾರೆ. ಈಗ ರುದ್ರಪ್ಪ ಲಮಾಣಿಯವರು ಅದಕ್ಕಿಂತ ಸ್ವಲ್ಪ ಮುಂಚೆ ಅವರು ಉಪಾಧ್ಯಕ್ಷರಾಗಿದ್ದಾರಲ್ಲ, ಹಾಗಾಗಿ ಅವ್ರಿಗೆ ಹೋಗಿ ಉಪಾಧ್ಯಕ್ಷರಿಗೆ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟು ಬಂದಿದ್ದಾರೆ ಯಶವಂತರಾಯಗೌಡ ಪಾಟೀಲರು, ಇಂಡಿ ಕ್ಷೇತ್ರದ ಶಾಸಕರು. ಹಾಗೆಯೇ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೂ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಹೀಗಾಗಿ ಅಭಿಮಾನಿಯೊಬ್ಬ ಪೆಟ್ರೋಲ್ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಪ್ರತಿಭಟನೆಯ ವೇಳೆ ಪೆಟ್ರೋಲ್ ಸುರಿದುಕೊಳ್ತಾ ಇದ್ದಂತೆಯೇ ಸ್ಥಳೀಯರು ಮತ್ತು ಪೊಲೀಸರು ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾದರ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಇನ್ನು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅವರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕಾಗಿ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಇವರೆಲ್ಲ ಸೇರಿ ಟೈರ್ ಮೇಲೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಹಳ್ಳಿ ಟೈರನ್ನು ತಗೊಂಡ್ಬಂದು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಬಸ್ಗೂ ಕೂಡ ಕಲ್ಲು ಹೊಡೆದಿದ್ದಾರೆ. ಆ ಬಸ್ಗೆ ಕಲ್ಲು ಹೊಡೆಯೋದ್ರ ಮೂಲಕವಾಗಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾಳು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಸಿದ್ದರಾಮಯ್ಯನವರ ಆಪ್ತ ಶಾಸಕರಲ್ಲಿ ಒಬ್ಬರಾಗಿದ್ದಂತಹ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂಥ ಎಂ ಕೃಷ್ಣಪ್ಪ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವ್ರಿಗೂ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದರು.
ಕೃಷ್ಣಪ್ಪ ಅವರ ಜೊತೆಗೆ ಅವರ ಮಗ ಪ್ರಿಯಾಕೃಷ್ಣ ಅವರು ಕೂಡ ಶಾಸಕರಾಗಿದ್ದಾರೆ. ಹಿರಿಯರ ಕೋಟಾದಲ್ಲಿ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ರು. ಅಥವಾ ಒಂದು ವೇಳೆ ಹೊಸಬರಿಗೆ ಕೊಡಬೇಕು ಅಂತೇಳಿ ಆದರೆ ಪ್ರಿಯಾಕೃಷ್ಣ ಅವರ ಆಪ್ಷನ್ ಕೂಡ ಇದ್ದೇ ಇತ್ತು, ಅವರಿಗೆ ಮಂತ್ರಿ ಸ್ಥಾನ ಕೊಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಅಪ್ಪ ಮಗ ಇಬ್ಬರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡುವ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಿಲ್ಲ. ಇದರಿಂದಾಗಿ ಸಿಟ್ಟಿಗೆದ್ದಿರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವರ ಬೆಂಬಲಿಗರು ಪ್ರಮುಖ ಹುದ್ದೆಗಳಿಗೆ, ಪಕ್ಷದ ಪದಾಧಿಕಾರಿ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮಾಗಡಿ ರಸ್ತೆ, ನಾಗರಭಾವಿ, ಮೈಸೂರು ರಸ್ತೆ ಸೇರಿದಂತೆ ಹಲವು ಕಡೆಯಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಭದ್ರಾವತಿ ಶಾಸಕ BK ಸಂಗಮೇಶ್ವರ್ ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಿರಾ ಶಾಸಕರಾಗಿರುವಂತಹ ಹಿರಿಯರಾಗಿರುವಂತಹ TB ಜಯಚಂದ್ರ ಅವರ ಮನೆಯಲ್ಲಿ ಹಿರಿಯ ಶಾಸಕರುಗಳು ಸಭೆ ನಡೆಸಿದ್ದಾರೆ. ಆ ಮೂಲಕವಾಗಿ ರಿಸೈನ್ ಕೊಡೋದಾ ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮೈಸೂರಿನ NR ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ತನ್ವೀರ್ ಸೇಠ್ ಅವರಿಗೆ ಪಕ್ಷದ ನಾಯಕರ ಮೇಲೆ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದರೆ ನೇರವಾಗಿ ಏನನ್ನೂ ಮಾತಾಡುವಂಥ ಕೆಲಸವನ್ನು ತನ್ವೀರ್ ಸೇಠ್ ಅವರು ಮಾಡಿಲ್ಲ. ತನ್ವೀರ್ ಸೇಠ್ ಅವರ ಬೆಂಬಲಿಗರು ವಿಷ ಕುಡಿಯುವುದಾಗಿ ಹೇಳಿ ಮೈಸೂರಿನಲ್ಲಿ ಹೈಡ್ರಾಮಾ ಕೂಡ ಸೃಷ್ಟಿಸಿರುವಂಥ ಘಟನೆಯೂ ಕೂಡ ನಡೀತು. ಬೇರೆ ಬೇರೆಯವರು ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಬಂದಿದ್ದಾರೆ. NY ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ, ಬಂಗಾರಪೇಟೆ ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ, ಹೀಗೆ ಹಲವರು ರಾಜೀನಾಮೆ ಕೊಡ್ತೀವಿ ಅಥವಾ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನಾ ಸ್ವರೂಪಗಳಲ್ಲಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಕೂಡ ಅಷ್ಟೇ ತಮ್ಮ ಸಿಟ್ಟನ್ನು ಟೈರ್ಗಳ ಮೇಲೆ ತೋರಿಸಿದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬುಧವಾರ ಬಾಗೇಪಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಶಾಸಕರ ಬೆಂಬಲಿಗರಂತೂ ಬೀದಿ ಬೀದಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಯೂ ಹೋರಾಟ, ಧರಣಿ, ಪ್ರತಿಭಟನೆಗಳಿಗೆ ನಿರ್ಧರಿಸಿದ್ದಾರೆ. ಈಗ ಮುನಿಸ್ಕೊಂಡಂಥವರಿಗೆ ಮದ್ದರಿಯುವಂತಹ ಕೆಲಸವನ್ನು ಹೈಕಮಾಂಡ್ನವರು ಮಾಡಬೇಕಾಗತ್ತೆ. ಪಕ್ಷದ ತೀರ್ಮಾನವೇ ಇಲ್ಲಿ ಅಂತಿಮ ಅನ್ನುವಂಥದ್ದನ್ನು ಹೇಳಿ ಅವರಿಗೆ ಮನವೊಲಿಸ್ಬೋದು. ಮಂತ್ರಿ ಸ್ಥಾನ ವಂಚಿತ ಶಾಸಕರನ್ನು ಕರೆದು ಮನವೊಲಿಸುವ ಕಾರ್ಯಕ್ರಮ ಇನ್ನು ಮುಂದಿನ ಒಂದು ವಾರಗಳ ಕಾಲ ನಡೆಸ್ಬೋದು. ಅದೇ ಭಾಳ ಪ್ರಮುಖ ಅಜೆಂಡಾ ಆಗಿರುತ್ತೆ ಸರ್ಕಾರದ ಭಾಗದಲ್ಲಿ. ನಿಗಮ ಮಂಡಳಿಗಳ ಸ್ಥಾನಗಳನ್ನು ನೀಡೋದರ ಮೂಲಕವಾಗಿ ಅವರಿಗೆ ಇಮಿಡಿಯೇಟಾಗಿ ಒಂದು ತಾತ್ಕಾಲಿಕ ಮುಲಾಮು ಹಚ್ಚುವ ಕಾರ್ಯಕ್ರಮವನ್ನು ಮಾಡಬಹುದು. ಮನವೊಲಿಕೆಗೂ ಬಗ್ಗದ ಶಾಸಕರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬಹುದು. ಆದರೆ ರಾಜೀನಾಮೆ ಕೊಟ್ಟರೆ ಕೊಡಲಿ ಅನ್ನುವಂಥ ರೀತಿಯಲ್ಲಿ ಹೇಳಿದರೂ ಕೂಡ ಒಂದು ರೀತಿಯಿಂದ ಬೆದರಿಸುವ ರೀತಿಯಲ್ಲಿ ಹೇಳ್ಬೋದು. ಆದರೆ ಎಲ್ಲರನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗೋದರ ಕಡೆಗೆ ಕೆಲಸವನ್ನು ಮಾಡ್ತಾರೆ. ಇದು ರಾಜ್ಯದ ಕಥೆ. ಆದರೆ ಬಿಹಾರದಲ್ಲೊಂದು ಬಹಳ ದೊಡ್ಡದಾದಂತಹ ರಿಸಲ್ಟ್ ಬಂದಿದೆ. ಬಿಹಾರದಲ್ಲಿ 30 ವರ್ಷಗಳಿಂದ ಅದು BJPಯ ಭದ್ರಕೋಟೆ ಆಗಿತ್ತು. ಅಷ್ಟೇ ಅಲ್ಲ, ಕಮಲಪಡೆಯ ರಾಷ್ಟ್ರೀಯ ನಾಯಕತ್ವವನ್ನು ವಹಿಸಿರ್ತಕ್ಕಂಥವರ ವಿಧಾನಸಭಾ ಕ್ಷೇತ್ರ ಬಂಕೀಪುರ ವಿಧಾನಸಭಾ ಕ್ಷೇತ್ರ ಇದು ಈಗ ಕಮಲಪಡೆಯಿಂದ ಕೈ ಜಾರಿದೆ. ಉಪಚುನಾವಣೆಯಲ್ಲಿ ಜನಸುರಾಜ್ ಪಕ್ಷದ ಸಂಸ್ಥಾಪಕ, ರಾಜಕೀಯ ತಂತ್ರಜ್ಞ, PK ಖ್ಯಾತಿಯ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. ಜನಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಎಲೆಕ್ಷನ್ ಗೆಲ್ಲೋ ತಂತ್ರಗಾರಿಕೆಯನ್ನು ಮಾಡೋದರಲ್ಲಿ ಬಹಳ ನಿಸ್ಸೀಮರು ಅನ್ನೋದನ್ನು ಈ ಬಾರಿ ಸ್ವತಃ ತಾವೇ ಅಭ್ಯರ್ಥಿಯಾಗಿದ್ದುಕೊಂಡು ಪ್ರೂವ್ ಮಾಡಿದ್ದಾರೆ. ಬಿಹಾರದ ಬಂಕಿಪುರ ಕ್ಷೇತ್ರದ ಉಪಚುನಾವಣೆಯನ್ನೇ ಅವರು ತಮ್ಮ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಂಡ್ರು. ಕಳೆದ ಬಾರಿ ಅವರು ಬಿಹಾರದ ಚುನಾವಣೆಯ ಅಖಾಡಕ್ಕೆ ನೇರವಾಗಿ ಧುಮುಕಿರಲಿಲ್ಲ. ಈ ಬಂಕಿಪುರ ಕ್ಷೇತ್ರ 30 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಅಷ್ಟೇ ಅಲ್ಲ, ಇದರ ಈ ಹಿಂದಿನ ಶಾಸಕರು ಯಾರು ಅಂತ ಹೇಳಿದ್ರೆ BJP ಈಗಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಿತಿನ್ ನಬೀನ್ ಇಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ದಂಥ ಕ್ಷೇತ್ರ. ಆದರೆ ಇವತ್ತು ನಿತಿನ್ ನಬೀನ್ ಅವರ ಕ್ಷೇತ್ರವನ್ನೇ ಪ್ರಶಾಂತ್ ಕಿಶೋರ್ ತನ್ನ ತೆಕ್ಕೆಗೆ ಹಾಕ್ಕೊಂಡಿದ್ದಾರೆ. 1995ರಿಂದ BJP ಅಭ್ಯರ್ಥಿಗಳದ್ದೇ ಪಾರುಪತ್ಯ ಇದ್ದಂತಹ ಕ್ಷೇತ್ರ ಇದು. 2006ರಿಂದಲೂ ನಿತಿನ್ ನಬೀನ್ ನಿರಂತರವಾಗಿ ಗೆಲುವನ್ನು ದಾಖಲಿಸಿಕೊಂಡು ಬಂದಿದ್ದಾರೆ. ಅವರ ತಂದೆಯೂ ಕೂಡ ಹಿಂದೆ ಈ ಕ್ಷೇತ್ರ ಶಾಸಕರಾಗಿದ್ದರು. ಬಂಕಿಪುರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ನಿತಿನ್ ನಬೀನ್ ಅವರು. BJP ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಅವರು ರಾಜ್ಯಸಭೆಗೆ ನಬೀನ್ ಅವರನ್ನ ಆಯ್ಕೆ ಮಾಡೋ ಕೆಲಸವನ್ನು BJPಯವರು ಮಾಡಿದರು. ಜುಲೈ 30ಕ್ಕೆ ಬಂಕಿಪುರ ಕ್ಷೇತ್ರಕ್ಕೆ ಮತದಾನ ನಡೆಯಿತು. ಇಂದು ಮತ ಎಣಿಕೆಯ ವೇಳೆ BJP ಅಭ್ಯರ್ಥಿ ನೀರಜ್ ಕುಮಾರ್ ವಿರುದ್ಧ ಪ್ರಶಾಂತ್ ಕಿಶೋರ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. 2025ರಲ್ಲಿ RJD ವಿರುದ್ಧ 51,936 ಮತಗಳ ಅಂತರದಿಂದ ನಿತಿನ್ ನಬೀನ್ ಅವರು ಗೆಲುವು ದಾಖಲಿಸಿಕೊಂಡಿದ್ರು. ಈಗ 19,324 ಮತಗಳಿಂದ BJP ವಿರುದ್ಧ ಪ್ರಶಾಂತ್ ಕಿಶೋರ್ ಗೆಲುವು ದಾಖಲಿಸಿದ್ದಾರೆ. 2025ರ ಬಿಹಾರ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲದ ಪ್ರಶಾಂತ್ ಅವರ ಪಕ್ಷ ಈಗ ಬಿಹಾರದಲ್ಲಿ ಐತಿಹಾಸಿಕ ಗೆಲುವಿನ ಮೂಲಕ ಖಾತೆ ತೆರೆದಿದೆ. ಆ ಮೂಲಕ ಪ್ರಶಾಂತ್ ಕಿಶೋರ್ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸ್ತಾ ಇದ್ದಾರೆ. ये विधायक बनाने का चुनाव नहीं है, ये भाजपा के केंद्रीय नेतृत्व को ये संदेश देने का एक प्रयास है बिहार की जनता के द्वारा कि बिहार में किसी अच्छे व्यक्ति को मुख्यमंत्री बनाइए. आपको जनता ने 202 विधायक जिताए हैं.
किसी अपराधी, किसी गलत चाल चरित्र चेहरा वाले व्यक्ति को बिहार का नेतृत्व मत दीजिए। अच्छे आदमी को बनाइए ताकि बिहार में भी शिक्षा हो, बिहार में भी बच्चों के लिए रोजगार हो, बिहार के बच्चों को भी बाहर मजदूरी करने न जाना पड़े। ये संदेश बांकीपुर के लोगों ने दिया है। ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಬಿಜೆಪಿ ಲೇವಡಿ ಶುರು ಮಾಡಿದೆ. ಲೂಟಿಕೋರ ಸರ್ಕಾರದಲ್ಲಿ ಭ್ರಷ್ಟರಿಗೆ ಮಾತ್ರ ಆದ್ಯತೆ, ಮಾನ್ಯತೆ ಸಿಕ್ಕಿದೆ ಅಂತ ಪೋಸ್ಟ್ ಆಗಿದೆ. ಜಮೀರ್ ಅಹಮದ್ದು ಮನೆ ಹಂಚಿಕೆ ಹಗರಣ, ಸಂತೋಷ್ ಲಾಡ್ದು ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ ಹಗರಣ, ಬಿ ನಾಗೇಂದ್ರರದ್ದು ವಾಲ್ಮೀಕಿ ನಿಗಮ ಹಗರಣ, ಅನರ್ಹರಿಗೆ ಅಧಿಕಾರ ನೀಡುವುದೇ ಡಿಕೆ ಶಿವಕುಮಾರ್ ಸರ್ಕಾರದ ಮಾಡೆಲ್ ಅಂತ ಎಕ್ಸ್ನಲ್ಲಿ ಬಿಜೆಪಿ ಕಿಡಿಕಾರಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಶೂನ್ಯಕ್ಕಿಳಿದಿವೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಮಂತ್ರಿಗಿರಿ ವಿಚಾರಗಳೇ ಮುಖ್ಯವಾಗಿವೆ ಅಂತ ಬಿಜೆಪಿ ಗುಡುಗಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ 12 ಜನ ಶಾಸಕರು ರಾಜೀನಾಮೆಗೆ ಕ್ಯೂ ನಿಂತಿದ್ದಾರೆ. ಈ ಸಸ್ಪೆನ್ಸ್ ನಡುವೆ ಅಭಿವೃದ್ಧಿ ಅಯೋಮಯ ಎಂದು ಬಿಜೆಪಿ ಕಿಡಿಕಾರಿದೆ. ಕಾವೇರಿ ನೀರು ವಿವಾದ ಸಂಬಂಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. CWMA, CWRC ಆದೇಶವನ್ನು ಕರ್ನಾಟಕ ಸರಿಯಾಗಿ ಪಾಲಿಸ್ತಾ ಇಲ್ಲ ಎಂದು ಆರೋಪಿಸಿರುವ ತಮಿಳುನಾಡು ನಮಗೆ ಸಿಗಬೇಕಾದ ಕಾವೇರಿ ನೀರನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ವಯನಾಡು ಬಳಿಕ ಕೇರಳದಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಮಲಪ್ಪುರಂ ಜಿಲ್ಲೆಯ ಪಾಣಕ್ಕಾಡನ ಕಾರತ್ತೋಡಿಯಲ್ಲಿ ನೋಡ್ತಾ ಇದ್ದಂತೆ ಬೆಟ್ಟದ ಒಂದು ಭಾಗ ಕುಸಿದು ಹೆದ್ದಾರಿಗೆ ಅಪ್ಪಳಿಸಿದೆ. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಸ್ಥಳದಲ್ಲಿದ್ದ ಜನ ಪಾರಾಗಿದ್ದಾರೆ. ದೃಶ್ಯ ಭಯಾನಕವಾಗಿದ್ದು ಕೇರಳಾದ್ಯಂತ ಮಳೆಯಿಂದಾಗಿ 15 ಮಂದಿ ಮೃತಪಟ್ಟಿದ್ದಾರೆ. ಮಲೆನಾಡಿನಲ್ಲಿ ನಿರಂತರ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಶಿಕಾರಿಪುರ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಡ್ಯಾಂಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಾಗಿನ ಅರ್ಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಬಿಜೆಪಿ ಆಗ್ರಹಿಸುತ್ತಾ ಇದೆ. ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ಬಿಜೆಪಿ 24 ಗಂಟೆಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ದೊಡ್ಡನಗೌಡ ಪಾಟೀಲ್, ಹೇಮಲತಾ ನಾಯಕ್, ಪರಣ್ಣ ಮುನವಳ್ಳಿ ಸೇರಿ ಹಲವರು ಧರಣಿಯಲ್ಲಿ ಭಾಗಿಯಾಗಿದ್ದರು. ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹಣ ಎಲ್ಲಿಂದ ಬಂತು ಎಂಬ RTI ಕಾರ್ಯಕರ್ತನೊಬ್ಬನ ಪ್ರಶ್ನೆಗೆ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸ್ಪಷ್ಟನೆ ನೀಡಿದ್ದಾರೆ. ತಮಗೆ ಬೋಸ್ಟನ್ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿ ವೇತನ ದೊರೆತಿತ್ತು, ಇದರ ಜೊತೆಗೆ ಶಿಕ್ಷಣ ಸಾಲವನ್ನು ಪಡೆದಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆದ ಪ್ರತಿಭಟನೆಗಳಲ್ಲಿ ವಿದ್ಯಾರ್ಥಿಗಳ ಮೇಲಿನ FIRಗಳನ್ನು ರದ್ದುಪಡಿಸಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನುಬದ್ಧವಾಗಿ ಪ್ರತಿಭಟನಾಕಾರ ವಿದ್ಯಾರ್ಥಿಗಳ ವಿರುದ್ಧದ ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯಲು ರಾಜ್ಯಗಳಿಗೆ ಮುಕ್ತ ಅವಕಾಶವಿದೆ ಎಂದು ಸ್ಪಷ್ಟಪಡಿಸಿದೆ. ಜಂತರ್ ಮಂತರ್ನಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿನ ಪ್ರಚಾರದ ಕುರಿತು ದೆಹಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. 400ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಪಾಕಿಸ್ತಾನಕ್ಕೆ ಲಿಂಕ್ ಹೊಂದಿರುವ ಮಾಹಿತಿ ಪ್ರಾಥಮಿಕ ತನಿಖೆಯಲ್ಲಿ ಹೊರಬಿದ್ದಿದೆ. ದೇಶವ್ಯಾಪಿ ಬಹುದೊಡ್ಡ ಮಟ್ಟದ ಬಿಕ್ಕಟ್ಟು ಸೃಷ್ಟಿಸಲು ಸಂಚು ರೂಪಿಸಲಾಗಿತ್ತು ಅಂತ ಹೇಳಲಾಗಿದೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಪ್ರಕರಣದಲ್ಲಿ ಮಾಜಿ ಬಿಜೆಪಿ ಸಂಸದ ಹಾಗೂ ಕುಸ್ತಿ ಫೆಡರೇಷನ್ನ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆಯಾಗಿದ್ದಾರೆ. ವಿಚಾರಣೆ ನಡೆಸಿದ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ದೋಷಮುಕ್ತಗೊಳಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ತಿದ್ದುಪಡಿ ವಿಧೇಯಕವನ್ನು ಇಂದು ಲೋಕಸಭೆ ಅಂಗೀಕರಿಸಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆ ಇಲ್ಲದೆ ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರ ಪಡೆದಿದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳುವು ಪ್ರಕರಣದಲ್ಲಿ ಸೂಕ್ತ ತನಿಖೆಗೆ ಆಗ್ರಹಿಸಿ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ವಿಪಕ್ಷಗಳ ಹಲವು ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿ ಮಾರ್ಗವನ್ನು ಕಡ್ಡಾಯವಾಗಿ ನಿರ್ಮಿಸಬೇಕೆಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಪಾದಚಾರಿ ಮಾರ್ಗ ಜನರ ಮೂಲಭೂತ ಹಕ್ಕು. ವಾಹನಗಳ ಕಿರಿಕಿರಿ ಇಲ್ಲದೆ ನಿರ್ಭೀತವಾಗಿ ಓಡಾಡುವಂತೆ ಪಾದಚಾರಿ ಮಾರ್ಗ ಇರಬೇಕೆಂದು ಕೋರ್ಟ್ ಸೂಚಿಸಿದೆ. ಕೆಪಿಎಸ್ಸಿಯಲ್ಲಿನ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಅಕ್ರಮ ಪ್ರಕರಣದ ತನಿಖಾಧಿಕಾರಿಯಾಗಿ ರಾಘವೇಂದ್ರ ಹೆಗಡೆ ಅವರನ್ನು ನೇಮಕ ಮಾಡಲಾಗಿದೆ. ಸಿಐಡಿಯಲ್ಲಿ SP ಆಗಿರುವ ರಾಘವೇಂದ್ರ ಹೆಗಡೆ ಅವರನ್ನು ತನಿಖಾಧಿಕಾರಿಯಾಗಿ ನೇಮಕ ಮಾಡಿ ಡಿಜಿಪಿ ಪ್ರಣವ್ ಮೊಹಾಂತಿ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ SIR ಅರ್ಜಿ ಸಲ್ಲಿಕೆಗೆ ಇನ್ನು 5 ದಿನ ಮಾತ್ರ ಬಾಕಿ ಉಳಿದಿದೆ. ಆಗಸ್ಟ್ 8ಕ್ಕೆ ಡೆಡ್ಲೈನ್ ಮುಗಿಯಲಿದೆ. ಆಗಸ್ಟ್ 8ರ ನಂತರ ಕೊಟ್ಟ ಎನ್ಯುಮರೇಷನ್ ಫಾರ್ಮ್ ಪರಿಗಣನೆಗೆ ಬರುವುದಿಲ್ಲ. ಹೀಗಾಗಿ ಆಗಸ್ಟ್ 8ರ ಒಳಗಾಗಿ ಫಾರ್ಮ್ ಭರ್ತಿ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ.
ಬಿಹಾರದ ಸಿಮ್ರಿ ಬಕ್ತಿಯಾರ್ಪುರ ನಿಲ್ದಾಣದಲ್ಲಿ ನಿಂತಿದ್ದ ರೈಲಿಗೆ ಬೆಂಕಿ ಅವಘಡ ಸಂಭವಿಸಿದೆ. ಸಮಸ್ತಿಪುರ ಸಹರ್ಸಾ ಪ್ಯಾಸೆಂಜರ್ ರೈಲಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 2-3 ಬೋಗಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಚೀನಾದ ಶಾಂಡಾಂಗ್ ಪ್ರಾಂತ್ಯದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಆಕಸ್ಮಿಕ ಬೆಂಕಿಗೆ ಕ್ವಿಂಗ್ ಡಾವೋ ಟಿಯಾಂಗ್ಯೂ ಕಂಪನಿಯ ಗೋದಾಮು ಧಗಧಗ ಹೊತ್ತಿ ಉಳಿದಿದೆ. ದಟ್ಟ ಹೊಗೆಯ ಜೊತೆಗೆ ಪಾನಿತ್ತರಕ್ಕೆ ಬೆಂಕಿ ಚಿಮ್ಮುತ್ತಿರುವಂತಹ ದೃಶ್ಯ ಭಯಾನಕವಾಗಿದೆ. ಅವಘಡದಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ.